ಅಮ್ಮ ಮಗಳ ಸರ್ ನಿಮ್ ಪ್ರಕಾರ ಅಂದ್ರೆ ಇದು ಭಾವ ತುಂಬಾ ಕ್ಯಾಚಿ ಆಗಿದೆ. ಸೊ ನಿಮ್ ಪ್ರಕಾರ ನಿಮ್ ಭಾವ ಅಂದ್ರೆ ಯಾರು ಫೇವ್ರೆಟ್ ಭಾವ ಅಂದ್ರೆ? ಈಗ ನಮ್ಗೀಗ ಅಂಕಿತ್ ಭಾವನೇ ಭಾವ. ಅಂಕಿತ್ ಭಾವ ಎದ್ ನಿಂತ್ಕೊಳಪ್ಪ, ಅವ್ರು ನೋಡಿಲ್ಲ ನಿನ್ನ, ಇವರೇ ಭಾವ, ನಮ್ಮ ಆನೇಕಲ್ ತಾಲೂಕ್ ಭಾವ ಅವರು. ಸೊ ಹಂಗಾಗಿ ಥ್ಯಾಂಕ್ ಯು ಅಂಕಿತ್ ಭಾವ. ವಿನಯ್ ಸರ್ ಹೇಳ್ಬೇಕು, ನಿಂಗೆ ಯಾರಪ್ಪ ಭಾವ? ಫೇವ್ರೆಟ್ ಭಾವ ಯಾರು ಸರ್? ನಮಗೂ ಅಂಕಿತ್ ಭಾವ. ಬೇರೆ ಯಾವ ಭಾವ? ನಿಂಗೆ ಯಾವ ಭಾವ? ನಮ್ಮ ಸೇಮ್ ಅಂಕಿತ್ ಭಾವ ಅವರೇ. ಆಕ್ಚುಲಿ ಚರಣ್ಯ ಕ್ಯೂಟ್ ಆಗಿ ಕರೆದಿದ್ದು ಅಂಕಿತ್ ಭಾವ ಅಂತ. ಸರ್ ಏನ್ ಬೇಕಾದ್ರೆ ತಿಳ್ಕೊತಾ ಇರ್ಬೋದು ಸರ್ ನಾವು. ವಿಜಯ್ ಸರ್, ಆಡು ಭಾಷೆ ಅದು. ವಿಜಯ್ ಸರ್, ಈ ಕಡೆ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ಬಂದ್ರು ಕೂಡ ಪ್ಯಾನ್ ಇಂಡಿಯಾ ಫೋಕಸ್ ಆಗಿ ಸಿನಿಮಾಗಳನ್ನ ತರ್ಲಿಕ್ಕೆ ನೋಡ್ತಾರೆ. ಆದ್ರೆ ನೀವು ಒನ್ಲಿ ಸ್ಟೇಟ್ ಮಾತ್ರ ಫೋಕಸ್ ಮಾಡ್ತೀರಾ. ಪ್ಯಾನ್ ಇಂಡಿಯಾ ಸವಸನ ಬೇಡ ತಲೆ ಬಿಸಿ ಅನ್ನುವಂಥದ್ದು ಅಥವಾ ಭಯನ? ಭಯ ನಾನು ಯಾರಿಗೂ ಪಟ್ಟಿಲ್ಲ, ಪಡೋದು ಇಲ್ಲ. ಅಷ್ಟು ದೂರ ಫಸ್ಟ್ ನಮ್ಮದು ಕನ್ನಡ ಸಿನಿಮಾನ ನಾನು ಚೆನ್ನಾಗಿ ಮಾಡಿ ನಿಲ್ಲಿಸ್ಕೊಂಡು ಆಮೇಲೆ ಅದನ್ನ ಮಾಡೋಣ ಅನ್ನೋ ಆಸೆ. ಆದ್ರೆ ಯೋಚನೆ ಇಲ್ಲ, ಮಾಡಲೇಬೇಕು ಅಂದರೆ ಮನುಷ್ಯನಿಗೆ ಯಾವುದು ದೊಡ್ಡದಲ್ಲ, ಮನಸ್ಸು ಮಾಡಿದ್ರೆ ಅಲ್ವಾ. ಆ ಥರ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತಲೂ ಏನಿಲ್ಲ. ಆಮೇಲೆ ನಾವು ಕನ್ನಡಿಗರು, ಕನ್ನಡದವರು, ಯಾರಿಗೂ ಕೇರ್ ಮಾಡಲ್ಲ, ಕೇರ್ ಮಾಡೂ ಇಲ್ಲ. ಮಾಡಲೇಬೇಕು ಅಂದರೆ ಮನಸ್ಸು ಮಾಡಿ ಮಾಡೇ ಮಾಡ್ತೀವಿ. ಯಾವನಿಗೂ ಭಯ ಪಟ್ಕೊಂಡೆಲ್ಲ ಸಿನಿಮಾ ಮಾಡಬಾರ್ದು ಅನ್ನೋದು ಯಾವತ್ತೂ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಬರಲೇ ಇಲ್ಲ ನಾವು. ಇನ್ಫ್ಯಾಕ್ಟ್ ಸ್ಟಂಟ್ಗಳು ಮಾಡುವಾಗ ಎಷ್ಟೋ ಸರಿ ಸತ್ತಿ ಬದುಕಿ ಎದ್ದು ಬಂದಿರೋರು ನಾವು. ನಮಗೇನಂದರೆ ಸಮಯ ಬರಲಿ ಅಂತ ಒಂದು ಕತೆ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ಬೋದು ಅಲ್ವಾ. ಫಸ್ಟು ನಾವೇನು ಮಾಡಬೇಕು, ನಮ್ದಿರೋದನ್ನ ಕತೆಗಳನ್ನ ಹೇಳ್ತಾ ಬರಬೇಕು ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕತೆಗಳೆಲ್ಲ ಮುಗಿದ್ಮೇಲೆ ನಾವು ದೂರಕ್ಕೆ ಹೋದಷ್ಟು ಹೋಗ್ಬೋದು ಅಲ್ಲಿಗೆ ತಿರ್ಗಿ. ಆಮೇಲೆ ಇದೇನು ಪ್ಯಾನ್ ಇಂಡಿಯಾ ಅಂದರೆ ಎಲ್ಲರ ಮನುಷ್ಯರ ಭಾವನೆ, ಮನುಷ್ಯರ ಸಂತೋಷ, ಮನುಷ್ಯರ ನೋವು, ಅದನ್ನು ಮತ್ತೆ ಪ್ಯಾನ್ ಇಂಡಿಯಾ ಥರನೇ ಹೇಳ್ತಾ ಇರ್ತೀವಲ್ವಾ. ಅಲ್ಲೊಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಷ್ಟೇ. ಒಂದು ಡ್ಯಾನ್ಸರ್ ಜಾಗದಲ್ಲಿ 800 ಜನ ಡ್ಯಾನ್ಸರ್ ಇರ್ತಾರೆ, ಬಟ್ ಹಂಗೆ ಕುಣಿತಾ ಇರ್ತಾರೆ ಅವರು. ಭಾವನೆಗಳು ಹಂಗೆ ಇರ್ತಾವಲ್ವ, ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಮಾವ, ಹೀರೋಯಿನ್ನು. ಕಾಲ ಬರಲಿ, ಹೋಗೋಣ ಇನ್ನು ಮುಂದಕ್ಕೆ. ಅದಕ್ಕೆ ನಾನು ಸಿಟಿ ಲೈಟ್ಸ್ ಇವಾಗೆಲ್ಲ ಒಂದು ಕಡೆ OTT ಬಂದರೆ ಎಲ್ಲರೂ ನೋಡಲಿ ಅಂತ ಆಸೆ. ಎಕ್ಸಾಕ್ಟ್ಲಿ, ಹೌದು. ಇಲ್ಲ, ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ. About this city lights, I think we have still time ಅನ್ಕೋತೀನಿ to release. Before release ನಾನು ಮಾತಾಡ್ಬೋದು. It's too early to narrate the whole story ಅಥವಾ whole synopsis of the cinema ಬೇಡ ಅನ್ಸುತ್ತೆ. It's a kind request. ಸರ್ ಬ್ಯಾಂಗ್ಳೂರು, ಹೌದು ಸರ್. ಈಗ ಬ್ಯಾಂಗ್ಳೂರು ಖಂಡಿತವಾಗ್ಲೂ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ತುಂಬ ಡೇಂಜರೇ ಅದು ಪಾಪ ಹೊಸಬರಿಗೆ. ಮಲಗಬೇಡಪ್ಪ, ಮಲಗಕ್ಕೆ ಬಂದಿದ್ದೆ ನೀನು, ಎದ್ದು ನಿಂತ್ಕೋ. ಇದೆಲ್ಲ ಕಷ್ಟಪಟ್ಟು ಮಾಡ್ತಾರೆ, ಹಿಂಗೆ ಮಲಗಿದ್ಯಾ ನೀನು ಕಣ್ಣು ಬಿಡಿಸ್ಕೊಂಡು. ಹೌದು ಸರ್, ಕೆಲವ್ರಿಗೆ ಅಮಾಯಕರಿಗೆ 100% ಇದು ಡೇಂಜರೇ ಇದು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.